ನನ್ನ ಮತ್ತೊಂದು ದಿನಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದಿವ್ಯ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಇಬ್ರಿಗೂ ಹಾಲನ್ನ ಕಾಯೋದಕ್ಕೆ ಅಂತ ಇಟ್ಟು ನಾನೊಂದು ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಇತ್ತೀಚೆಗೆ ರೆಗ್ಯುಲರ್ ಆಗಿ ನಾನಿಲ್ಲಿ ಬೂದುಗುಂಬಳಕಾಯಿ ಜ್ಯೂಸನ್ನ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಸೊ ಇದರ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ನಾನು ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಒಂದ್ಸರಿ ಹೋಗಿ ಆ ವ್ಲಾಗ್ನ ಚೆಕ್ಔಟ್ ಮಾಡ್ಬೋದು. ಇನ್ನು ಹಾಲೆಲ್ಲ ಕಾದಿತ್ತು ಅಂತೇಳಿ ಮಕ್ಕಳಿಗೆ ಒಂದೊಂದು ಗ್ಲಾಸ್ಗೆ ಹಾಲನ್ನ ಬಿಡ್ತಾ ಇದ್ದೀನಿ. ನಾನಿಲ್ಲಿ ಸ್ಟ್ರಾ ಇರೋ ಗ್ಲಾಸಲ್ಲಿ ಹಾಲನ್ನ ಕೊಡ್ತೀನಿ. ಈ ಥರ ಕೊಡೋದ್ರಿಂದ ಏನೋ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ಅವ್ರಿಗೆ. ಸೊ ಆಟ ಆಡಿಕೊಂಡು ಕುಡ್ಕೊಂಡು ಬಿಡ್ತಾರೆ ಅಂತೇಳಿ ಈ ಥರದ್ರಲ್ಲಿ ಕೊಟ್ಟಿದ್ದೀನಿ. ನಮ್ಮ ಲಕ್ಷ್ಯ ಏನೋ ತರಲೆ ಮಾಡಲ್ಲ, ಕುಡ್ಕೊತಾನೆ. ಆದರೆ ನಮ್ಮ ಕೃಷ್ಣ ಹಾಗಲ್ಲ, ತರಲೆ ಜಾಸ್ತಿ. ನೋಡಿ, ಕೈಯಲ್ಲಿ ಇಟ್ಕೊಂಡು ಕುಡಿಯೋ ಅಂದರೆ ನೆಲದಲ್ಲಿ ಬಗ್ಗಿನೇ ಕುಡಿತಾನೆ. ಸೊ ಇನ್ನು ನಾನು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿದ್ನಲ್ಲ, ಅದನ್ನು ಕುಡ್ದಿದ್ದಾಯಿತು. ಊರ ಹಬ್ಬದಲ್ಲಿ ತುಂಬಾ ಫೇಸೆಲ್ಲ ಟ್ಯಾನ್ ಆಗಿಬಿಟ್ಟಿತ್ತು. ಬಿಸಿಲು ಜಾಸ್ತಿ ಇತ್ತಲ್ವ. ಸೊ ನಂದು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಅದು ಬೇಗನೆ ನನಗೆ ರಿಯಾಕ್ಟ್ ಆಗಿಬಿಡುತ್ತೆ. ಸೊ ಮುಖದಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿತ್ತು. ಹಾಗಾಗಿ ಒಂದು ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಟೊಮೆಟೊನ ಒಂದು ತುರಿದಿಟ್ಕೊಂಡು ಇದಾದಮೇಲೆ ಅದಕ್ಕೇ ಸ್ವಲ್ಪ ಆಲೂಗಡ್ಡೆನ ತುರ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಜ್ಯೂಸ್ ಬೇಕಾದರೆ ತೊಗೊಳ್ಬೋದು. ನಾನು ಒಟ್ಟಿಗೆನೂ ಎಲ್ಲ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿಣದ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಬೇಕು. ಅಂದರೆ ಇದನ್ನು ನಾವು ಸ್ಕ್ರಬ್ ರೀತಿಯಲ್ಲಿ ಮಾಡ್ಕೋಬೇಕು. ಫಸ್ಟು ಎಲ್ಲ ನೋಡಿ ಈ ಥರ ಮಸಾಜ್ ಮಾಡ್ಕೋಬೇಕು ಫೇಸ್ಗೆಲ್ಲ. ಇದಾದಮೇಲೆ ನಿಮಗೆ ಎಷ್ಟಾಗುತ್ತೋ ಅಷ್ಟೇ ಪ್ಯಾಕ್ನ ಹಾಕ್ಕೊಳ್ಬೋದು. ಬರೀ ಜ್ಯೂಸ್ ಆಗಿದ್ದರೆ ಅದು ಫೇಸ್ಗೆಲ್ಲ ಕರೆಕ್ಟಾಗಿ ಕೂರ್ತಿತ್ತು ಅನಿಸುತ್ತೆ. ಬಟ್ ನಾನು ಎಲ್ಲನೂ ತೊಗೊಂಡಿರೋದ್ರಿಂದ ಈ ಥರ ಫೇಸ್ ಪ್ಯಾಕ್ನ ಹಾಕ್ಕೊಂಡೆ. ಬಟ್ ಇಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು ರಿಸಲ್ಟ್ ಕೂಡ. ಹಾಗೆ ಫೇಸ್ ಪ್ಯಾಕ್ನ ಹಾಕ್ಕೊಂಡು ಸುಮ್ಮನೆ ಕೂರೋದ್ರ ಬದಲು ಮನೇಲಿ ಏನಾದರೂ ಒಂದು ಕೆಲಸನ ಮಾಡ್ಕೊತಾನೆ ಇರ್ತೀನಿ. ಸೊ ಇನ್ನೊಂದು ಹೇಳೋದು ಮರ್ತಿದ್ದೆ, ಇವತ್ತು ಲಕ್ಷ್ಯ ಬರ್ತ್ಡೇ ಆಗಿರೋದ್ರಿಂದ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನೆಲ್ಲ ಮಾಡಬೇಕಿತ್ತಲ್ವ. ಸ್ವಲ್ಪ ಹರಿಬರಿನೇ ಆಯಿತು. ಬೇಗನೆ ಕಸ ಎಲ್ಲ ಗುಡಿಸಿ ನೆಲ ಒರೆಸಿದ್ದಾಯಿತು. ಹಾಗೆ ಕಿಶನ್ ಮತ್ತು ನಾನು ಇಬ್ಬರು ಫ್ರೆಶ್ ಅಪ್ ಆಗಿ ಬಂದು ಲಕ್ಷ್ಯನ ಕಳಿಸಿದ್ವಿ, ಹೋಗಿ ಸ್ನಾನ ಮಾಡ್ಕೊಳ್ಬಾ ಅಂತ. ಅವ್ನು ಬರೋಷ್ಟೊತ್ತಿಗೆ ನಾನು ಮತ್ತು ಕಿಶನ್ ಇಬ್ಬರೂ ರೆಡಿಯಾಗಿದ್ವಿ. ಹಾಗೆ ಲಕ್ಷ್ಯನ ಕೇಳಿದ್ದೆ ಏನು ಬೇಕು ಟಿಫನ್ನು, ಇವತ್ತು ಅವ್ನಿಗೆ ಇಷ್ಟ ಆಗೋ ಥರನೇ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ತರಕಾರಿ ಉಪ್ಪಿಟ್ಟು ಮಾಡಿ ಅಂತ ಹೇಳಿದರು. ತರಕಾರಿ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ. ಅವನಿಗೆ ಕೇಸರಿ ಭಾತೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ, ಹಾಲು ಖೀರ್ ಅಂದರೆ ಇಷ್ಟ. ಸೊ ಒಂದು ಕಡೆ ಹಾಲನ್ನ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಅವ್ನು ಸ್ನಾನ ಮುಗಿಸಿ ಬರೋಷ್ಟೊತ್ತಿಗೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಕೊಡೋಣ, ಅವ್ನ ಕೈಯಲ್ಲೇ ಪೂಜೆ ಮಾಡಿಸೋಣ ಅಂತೇಳಿ ನಾನಿಲ್ಲಿ ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ದೇವ್ರಿಗೆಲ್ಲ ಹೂ ಮುಡಿಸಿ ಕೊಡ್ತಾಯಿದ್ದೀನಿ. ಅಷ್ಟೊತ್ತಿಗಾಗಲೇ ಉಪ್ಪಿಟ್ಟು ಕೂಡ ರೆಡಿ ಆಗಿತ್ತು. ಹಾಗೆ ಹಾಲು ಖೀರ್ನು ಮಾಡ್ಕೊಂಡ್ಬಿಡೋಣ ಅಂತೇಳಿ ಸೈಡಲ್ಲಿ ಹಾಲು ಖೀರ್ನು ಸಹ ಮಾಡ್ಕೊತಾ ಇದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಹಾಲು ಖೀರು ಉಪ್ಪಿಟ್ಟು ಎಲ್ಲ ಗೊತ್ತಿರುತ್ತೆ ಅಂತೇಳಿ ನಾನು ಇದ್ಯಾವುದನ್ನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಜಸ್ಟ್ ನಾನು ಏನು ಮಾಡಿದ್ದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಲಕ್ಷ್ಯ ಕೂಡ ರೆಡಿಯಾಗಿ ಬಂದು ದೇವ್ರಿಗೆಲ್ಲ ಪೂಜೆ ಮಾಡ್ಕೊತಾ ಇದ್ದೇನೆ. ನಿಧಾನಕ್ಕೆ ಮಾಡೋ ಅಂತ ಹೇಳಿದ್ರೆ ಅವನು ಜೋರಾಗಿ ಪೂಜೆನೆಲ್ಲ ಮಾಡ್ತಿದ್ದ. ಸೊ ಮಕ್ಕಳಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಅವ್ನು ಪೂಜೆ ಮಾಡಲಿ ಅಂತ ನಾನು ಅವನಿಗೆ ಏನು ಹೇಳೋದಕ್ಕೆ ಹೋಗಲಿಲ್ಲ. ಪೂಜೆನೆಲ್ಲ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಅವನಿಗೆ ಅಂತೇಳಿ ಉಪ್ಪಿಟ್ಟು ಮತ್ತು ಹಾಲು ಖೀರ್ ರೆಡಿಯಾಗಿತ್ತು, ಕೊಟ್ಟೆ, ತಿಂದಿದ್ದಾದಮೇಲೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ನಾನು ಅದನ್ನೆಲ್ಲ ಮುಗಿಸ್ಕೊಂಡೆ. ಇನ್ನು ಸಂಜೆ ಮೇಲೆ ಜಾಮೂನ್ ಕೇಳಿದ. ಸೊ ಅವನಿಗೆ ಸರ್ಪ್ರೈಸ್ ಮಾಡಬೇಕು ಅಂತೇಳಿ ಅವ್ನು ಮಲಗಿರೋ ಟೈಮಲ್ಲಿ ಜಾಮೂನ್ನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ GRB ಅವರ ಜಾಮೂನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ತೋರಿಸ್ತಿರೋ ಹಾಗೆ ಈ ಬೌಲ್ ಅಳತೆನಲ್ಲಿ 2 ಬೌಲ್ ಆಗಿತ್ತು ಅದು ಪೌಡರು. ಅದೇ ಬೌಲ್ ಅಳತೆನಲ್ಲಿ ನಾನಿಲ್ಲಿ 3 ಗ್ಲಾಸಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಈ ಬೌಲಲ್ಲಿ 3 ಬೌಲ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾನು ಇದೇ ಬೌಲ್ ಅಳತೆನಲ್ಲೇ 2 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಶುಗರ್ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನನಗೆ 2 ಕಪ್ ಸಾಕು ಅಂತ ಅನಿಸ್ತು. ಬೇಕಾದ್ರೆ ಆಮೇಲೆ ಹಾಕ್ಕೊಳ್ಳೋಣ, ಸ್ವೀಟ್ ಚೆಕ್ ಮಾಡಿ ಅಂತೇಳಿ 2 ಬೌಲ್ ಅಷ್ಟೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಏಲಕ್ಕಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಬರೀ ಏಲಕ್ಕಿನ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸಕ್ಕರೆ ಜೊತೆ ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಪೌಡರ್ ಆಗುತ್ತೆ, ಆವಾಗ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಅಂತೇಳಿ ಹಾಕ್ಕೊಂಡೆ. ಮನೆಯಲ್ಲಿ ಕೇಸರಿ ದಳನೂ ಇತ್ತು. ಸೊ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ. ಕಿಶನ್ ಪ್ರೆಗ್ನೆನ್ಸಿ ಇದ್ದಾಗ ತಂದಿದ್ದು ಅದನ್ನು. ಸೊ ನಾನು ಯೂಸ್ ಮಾಡಿರಲಿಲ್ಲ ಅಂತೇಳಿ ಇವಾಗ ಎಲ್ಲದಕ್ಕೂ ಹಾಕ್ಕೊತಾ ಇದ್ದೀನಿ. ಇನ್ನು ಜಾಮೂನ್ಗೆ ಹಾಕಿದ್ರೆ ಅದು ಕಲರ್ ಚೆನ್ನಾಗಿ ಬಿಡುತ್ತೆ ಅಂತೇಳಿ ಪಾಕಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಜಾಸ್ತಿ ಒಂದೆಳೆ ಪಾಕ ಬರೋ ಥರ ಎಲ್ಲ
ಕುದಿಸ್ಕೊಳ್ಳೋಕೆ ಹೋಗಬೇಡಿ ಈ ಸಿರಪ್ನ. ಜಸ್ಟ್ ಅದು ಅಂಟ್ಕೊಂಡ್ರೆ ಸಾಕು. ಕೈಯಲ್ಲಿ ನಾವು ನೋಡಿದಾಗ ನಮ್ಮ ಕೈಗೆ ಸ್ವಲ್ಪ ಅಂಟು ಬಂದರೆ ಸಾಕು. ಜಾಸ್ತಿ ಏನಾದರೂ ಒಂದೆಡೆ ಪಾಕ ಆ ಥರ ಎಲ್ಲ ಬಂದುಬಿಟ್ರೆ ಜಾಮೂನ್ ಹಾಕಿದಾಗ ಸುತ್ತಲೂ ಸಕ್ಕರೆ ಥರ ಕಾಣಿಸ್ತಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಅಂಟು ಪಾಕ ಬಂದರೆ ಸಾಕು. ಇನ್ನು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಇದನ್ನು ಪ್ರೆಸ್ ಮಾಡಿ ಎಲ್ಲ ಕಲಸೋದಕ್ಕೆ ಹೋಗಬೇಡಿ. ಜಸ್ಟ್ ನಮ್ಮ ಫಿಂಗರ್ಸಿಂದ ಅಷ್ಟೇ ಅದನ್ನು ಕಲಿಸ್ಕೊಳ್ಬೇಕು. ನೋಡಿ ಇಷ್ಟು ತೆಳುವಾಗಿದ್ದರೆ ಸಾಕು. ಜಾಸ್ತಿ ಚಪಾತಿ ಹಿಟ್ಟಿನ ಅದಕ್ಕೆಲ್ಲ ಗಟ್ಟಿಗೆಲ್ಲ ಕಲಿಸೋದಕ್ಕೆ ಹೋಗಬೇಡಿ. ಇಷ್ಟು ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೋಡಿ ಹಿಂಗೆ ಸುಮ್ಮನೆ ಜಸ್ಟ್ ಈ ಥರ ಅದನ್ನು ಮುಟ್ತೀವೋ ಇಲ್ವೋ ಅನ್ನೋಂಗೆ ಕಲಿಸ್ಕೊಂಡ್ರೆ ಸಾಕು. ಈ ಥರ ಉಂಡೆಗಟ್ಟಿ ಇದನ್ನು ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಹೀಗೆ ಬಿಟ್ಟರೆ ಸಾಕು. ಜಾಸ್ತಿ ಹೊತ್ತೇನು ಅದನ್ನು ರೆಸ್ಟಿಗೆ ಇರೋ ಹಾಗಿಲ್ಲ. ಇನ್ನು ಎಣ್ಣೆ ಕಾಯೋಷ್ಟರಲ್ಲಿ ಅದು ಸ್ವಲ್ಪ ನೆಂದಿರುತ್ತೆ ಅಂತೇಳಿ ಎಣ್ಣೆನೂ ಕಾಯೋದಕ್ಕೆ ಇಟ್ಕೊಂಡೆ. ಎಣ್ಣೆನೂ ಅಷ್ಟೇ ಮೀಡಿಯಮ್ ಫ್ಲೇಮ್ ಇಲ್ಲಾಂದರೆ ಲೋ ಫ್ಲೇಮ್ನಲ್ಲೇ ಎಣ್ಣೆ ಕಾಯಿಸ್ಕೊಳ್ಳಿ. ಜಾಸ್ತಿ ಹೊಗೆ ಬರೋ ಥರ ಏನಾದರೂ ನೀವು ಎಣ್ಣೆ ಕಾಯಿಸ್ಕೊಂಡು ಉಂಡೆಗಳನ್ನೆಲ್ಲ ಹಾಕ್ಕೊಂಡ್ಬಿಟ್ರೆ ಅದು ಬೇಗನೆ ಕಪ್ಪಗಾಗ್ಬಿಡುತ್ತೆ, ಕಲರ್ ಬಂದುಬಿಡುತ್ತೆ, ಮತ್ತು ಒಳಗಡೆ ಬೆಂದಿರೋದಿಲ್ಲ. ಸೊ ಹಾಗಾಗಿ ಅದು ಹೊಗೆನೇ ಬರಬಾರ್ದು, ಕಾದಿಲ್ವೋ ಅನ್ನೋಂಗೆ ಇರಬೇಕು. ಅಷ್ಟಿದ್ದಾಗ ಮಾತ್ರ ಎಣ್ಣೆ ಚೆನ್ನಾಗಿರುತ್ತೆ. ಈಗ ನೋಡಿ ಒಂದೊಂದು ಚೂರೇನೆ ನಿಮ್ಗೆ ಎಷ್ಟು ಬೇಕೋ ದಪ್ಪ ತೊಗೊಳ್ಬೇಡಿ. ಅದು ಎಣ್ಣೆಗೆ ಹಾಕಿದ ತಕ್ಷಣ ಮತ್ತು ಪಾಕಕ್ಕೆ ಹಾಕಿದ ತಕ್ಷಣ ಇನ್ನೂ ದಪ್ಪ ಆಗಿಬಿಡುತ್ತೆ. ಸಣ್ಣದಾಗಿ ತಗೊಳ್ಳಿ. ನಾನು ಇಷ್ಟೇ ತೊಗೊಂಡಿರೋದು. ಇದನ್ನು ಒಂದು ಸ್ವಲ್ಪ ತೊಗೊಂಡು ನಮ್ಮ ಅಂಗೈಗೆ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡೋ ಥರ ಉಂಡೆ ಕಟ್ಕೊಳ್ಬೇಕು. ನಾವೇನಾದರೂ ಸುಮ್ಮನೆ ಸಾಫ್ಟಾಗಿ ಕಟ್ಕೊಳ್ಳೋಕೆ ಹೋದರೆ ಅದು ಬ್ರೇಕ್ ಆಗಿಬಿಡುತ್ತೆ, ಅಂದರೆ ಬಿರುಕು ಬಿಟ್ಬಿಡ್ತದೆ. ಆವಾಗ ಎಣ್ಣೆಗೆ ಹಾಕಿದ ತಕ್ಷಣ ಅದೆಲ್ಲ ಬ್ರೇಕ್ ಆಗಿಬಿಡ್ತದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಪ್ರೆಸ್ ಮಾಡಿ ಉಂಡೆ ಕಟ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ರೋಲ್ ಆಗುತ್ತೆ. ನೋಡಿ ಇವಾಗ ಒಂದೊಂದೇ ಹಾಕ್ತಾಯಿದ್ದೀನಿ. ಇವಾಗ ನಾನೊಂದು ಸಣ್ಣದ ಪೀಸ್ ಹಾಕಿದ್ದೀನಿ, ನೀವು ಕಾಣಿಸ್ತಾ ಇರ್ಬೋದು. ಅದು ಸ್ವಲ್ಪ ಮೇಲಕ್ಕೆ ಬಂದರೆ ಸಾಕು. ನೋಡಿ ಎಣ್ಣೆ ಇಷ್ಟೇ ಕಾದಿರೋದು, ಇಷ್ಟು ಎಣ್ಣೆ ಕಾಯ್ಕೊಂಡ್ರೆ ಸಾಕು. ಅದನ್ನೆಲ್ಲ ಹಾಕಿದ್ಮೇಲೆ ನೀವು ಜಾಡ್ರಿ ತೊಗೊಂಡು ಅದನ್ನು ತಿರ್ವಾಕೋದು ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನೋಡಿ ಈ ಥರ ಜಸ್ಟ್ ಹಿಂಗೆ ನಾವು ತಿರುಗಿಸ್ತಾ ಇರಬೇಕು. ಆವಾಗ ಎಲ್ಲ ಕಡೆಯೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ ಇಷ್ಟು ಕಲರ್ ಬಂದಿದ ತಕ್ಷಣವೇ ಜಾಮೂನ ತೆಗೆದು ಇಟ್ಕೋತಾ ಇದ್ದೀನಿ. ಜಾಸ್ತಿ ಎಣ್ಣೆನಲ್ಲೇ ಕಲರ್ ಬಂದುಬಿಟ್ರೆ ಹೊರಗಡೆ ಇಟ್ಟಾಗೋದು ಕಲರ್ ಚೇಂಜ್ ಆಗುತ್ತೆ, ಇನ್ನೂ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಸೊ ಈ ಕಂದು ಬಣ್ಣ ಈ ಥರ ಬಂದರೆ ಸಾಕು. ಇಷ್ಟು ಬಂದಿದ ತಕ್ಷಣ ನಾವು ತೆಗೆದಿಟ್ಕೊಳ್ಳೋಣ. ತೆಗ್ದಿದ ತಕ್ಷಣವೇ ಪಾಕಕ್ಕೆ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ತಣ್ಣಗಾಗೋದು ಬೇಡ, ಸ್ವಲ್ಪ ಬೆಚ್ಚಗಿದ್ದಂಗೆ ಇನ್ನೂ ಒಂದು ಬ್ಯಾಚ್ ಹಾಕಿದಾದಮೇಲೆ ಅದನ್ನು ಪಾಕಕ್ಕೆ ಹಾಕ್ಕೊಂಡ್ರೆ ಸಾಕು. ನೋಡಿ ಇನ್ನೂ ಒಂದು ಬ್ಯಾಚು ಅಷ್ಟೇ, ಇಷ್ಟೇ ಕಾದಿರೋದು ಎಣ್ಣೆ. ಇಷ್ಟು ಕಾದರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಒಳಗಡೆನೂ ಅಷ್ಟೇ ಸಾಫ್ಟಾಗಿರುತ್ತೆ. ಅದು ನೀವು ಜಾಸ್ತಿ ಉರಿ ಇಟ್ಕೊಂಡು ಜಾಮೂನ ಬೇಯಿಸಿದ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ, ಗಟ್ಟಿ ಥರ ಸಿಗ್ತಾ ಇರುತ್ತೆ. ಸೊ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಈಗ ನೋಡಿ ಪಾಕದೊಳಗಡೆ ಹಾಕ್ತಾಯಿದ್ದೀನಿ. ಇಷ್ಟೇ ಜಾಮೂನ್ ರೆಡಿ ಆಗಿಬಿಡುತ್ತೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಲಕ್ಷ್ಯಗೂ ಸಹ ರೆಡಿ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ವಿ. ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಇತ್ತು. ಆ್ಯಕ್ಚುಲಿ ಮಕ್ಳಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಟ್ರಾಫಿಕ್ ಎಲ್ಲ ನೋಡಿ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಆಂಜನೇಯ ಆಗಿ ಗಣೇಶನ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದು ಹೋಗೋಣ ಅಂತೇಳಿ ಕೂತ್ಕೊಂಡಿದ್ವಿ. ಇನ್ನು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಇದಾದಮೇಲೆ ನಮ್ಮ ಯಜಮಾನ್ರು ನಮ್ಮನ್ನು ಅಲ್ಲೇ ಮನೆ ಹತ್ರನೇ ಡ್ರಾಪ್ ಮಾಡಿ, ಇನ್ನು ಟ್ರಾಫಿಕ್ ಜಾಸ್ತಿ ಇದೆ, ನಾನು ಬರೋದು ಲೇಟ್ ಆಗಿಬಿಡುತ್ತೆ, ಹೋಗಿ ನಾನು ಕೇಕ್ ತಂದುಬಿಡ್ತೀನಿ, ನೀನು ಅಷ್ಟೊತ್ತಿಗೆ ಡಿನ್ನರ್ಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ನಾವು ಬಂದ್ವಿ. ಇನ್ನು ಲಕ್ಷ್ಯ ನಾನೇ ಕೀ ತೆಗಿತೀನಿ ಅಂತೇಳಿ ಹಠ ಮಾಡಿ ಕೀನ ತೆಗಿತಾ ಇದ್ದ. ಗ್ರಿಲ್ಲೇನೋ ತೆಗ್ದ, ಆದರೆ ಡೋರ್ನ ತೆಗಿಯೋದಕ್ಕಾಗಲೇ ಇಲ್ಲ. ಇನ್ನು ಇವನ್ನೇ ಬಿಟ್ಟರೆ ಇವತ್ತೆಲ್ಲ ನಾವು ಒಳಗಡೆ ಹೋಗೋ ಹಾಗೆ ಅಂತ ಹೇಳಿ ಕೀನ ಈಸ್ಕೊಂಡು ಕೀ ತೆಕ್ಕೊಂಡು ಮನೆ ಒಳಗಡೆ ಹೋದ್ವಿ. ಇನ್ನು ಊಟಕ್ಕೆ ಡಿನ್ನರ್ಗೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ. ಅಂದರೆ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಒನ್ ಟೈಮ್ಗೆಲ್ಲ ತಿಂದು ಅದು ಡೈಜೆಸ್ಟ್ ಆಗೋಲ್ಲ, ನೈಟ್ ಬೇರೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ಸಿಂಪಲ್ಲಾಗಿ ಏನಾದರೂ ಅಂದರೆ ಎಗ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮೊದಲು ಸ್ವಲ್ಪ ಮೊಟ್ಟೆನೆಲ್ಲ ಬೇಯೋದಕ್ಕೆ ಇಡೋಣ ಅಂತೇಳಿ ಬೇಯಿಸ್ಕೊಂಡಿದ್ದಾಯಿತು. ಇನ್ನು ಇದಕ್ಕೆ ಮಸಾಲೆ ಎಲ್ಲ ರುಬ್ಕೊಳ್ಬೇಕಲ್ವ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಗ್ರೈಂಡ್ನ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ನಾವು ಗ್ರೀನ್ ಅಂದರೆ ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡಿರ್ತೀವಲ್ವ, ಅದು ಗ್ರೀನ್ ಹಾಗೇ ಇರುತ್ತೆ, ಕಲರ್ ಚೇಂಜ್ ಆಗೋದಿಲ್ಲ ಅಂತೇಳಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ. ಇದೆಲ್ಲ ಆದಮೇಲೆ ಅಷ್ಟೊತ್ತಿಗೆ ಮೊಟ್ಟೆನೂ ಸಹ ಬೆಂದಿತ್ತು, ಆರೋದಕ್ಕೆ ಅಂತ ಇಟ್ಟಿದ್ದೆ, ಅಂದರೆ ತಣ್ಣಗಾಗೋದಕ್ಕೆ ಅಂತ ಇಟ್ಟಿದ್ದೆ. ತಣ್ಣಗಾದಮೇಲೆ ಮೊಟ್ಟೆನೆಲ್ಲ ಬಿಡಿಸಿಟ್ಕೊಳ್ಳೋಣ ಅಂತೇಳಿ ಬಿಡಿಸಿ ಇಟ್ಕೊತಾ ಇದ್ದೀನಿ.
ನನಗದೇನು ಅಂತ ಗೊತ್ತಿಲ್ಲ. ಮೊಟ್ಟೆ ಸಿಪ್ಪೆ ಬಿಡಿಸೋದು ಅಂದರೆ ತುಂಬಾ ಇಷ್ಟ. ಯಾರಿಗೂ ಆ ಚಾನ್ಸ್ ಕೊಡೋದಿಲ್ಲ. ಮೊಟ್ಟೆ ಸಿಪ್ಪೆ ಬಿಡಿಸೋದಕ್ಕೆ ನಾನೇ ಹೋಗ್ತೀನಿ. ಸೊ, ಅದು ಸಿಪ್ಪೆನೆಲ್ಲ ಬಿಡಿಸಿದಾದ್ಮೇಲೆ ಮೊಟ್ಟೆನ ನೋಡಿ ಈ ಥರ ಜಸ್ಟ್ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಇದಕ್ಕೆ ಸ್ವಲ್ಪ ಸ್ಪೈಸಸ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಜಸ್ಟ್ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಎಗ್ ಬಿರಿಯಾನಿ ತಿನ್ನಬೇಕಾದ್ರೆ ಮೊಟ್ಟೆ ಸಪ್ಪೆ ಸಪ್ಪೆ ಅಂತ ಅನಿಸೋದಿಲ್ಲ. ಸೊ, ಹಾಗಾಗಿ ಇದನ್ನು ಸ್ವಲ್ಪ ಸ್ಪೈಸಸ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ಇದನ್ನು ಸ್ಪೈಸಸ್ ಎಲ್ಲ ಇದಕ್ಕೆ ಹಿಡಿಯೋ ಥರ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾವು ಕಟ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ಮೊಟ್ಟೆನ ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ಥರ ನೋಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿರಿ. ಮೊಟ್ಟೆ ಪಟ್ಟ ಅಂತ ಸೌಂಡ್ ಬಂದ್ಬಿಡುತ್ತೆ. ನನಗೆ ತುಂಬ ಭಯ ಆಗ್ತಿತ್ತು. ಮಾಡೋದೇನೋ ಮಾಡ್ತಾಯಿದ್ದೀನಿ, ಮುಖಕ್ಕೆ ಸಿಡಿದ್ರೆ ಏನಪ್ಪ ಮಾಡೋದು ಅಂತೇಳಿ. ಸೊ, ಪರವಾಗಿಲ್ಲ, ಏನು ಸಿಡಿಲಿಲ್ಲ. ದೂರನೇ ನಿಂತ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಜಸ್ಟ್ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನಾನು ಒಂದು ಪ್ಲೇಟ್ಗೆ ಎತ್ತಿಡ್ತಾ ಇದ್ದೀನಿ. ಎತ್ತಿಟ್ಕೊಂಡು ತಿರ್ಗಾ ಅದೇ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಾನು ಟೇಬಲ್ ಸ್ಪೂನ್ ಎಷ್ಟು ಅಂತ ಹೇಳೋದಕ್ಕಾಗಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಎಣ್ಣೆನ. ಈ ಥರ ಒಂದು ಪಾಟ್ ಬಿರಿಯಾನಿ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನೂ ಹಾಕ್ಕೊಂಡಿದ್ದೆ. ಎಣ್ಣೆ ತುಪ್ಪ 2 ಬಿಸಿ ಆದಮೇಲೆ ನಾನಿಲ್ಲಿ ಪಲಾವ್ ಐಟಮ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಚಕ್ಕೆನ ಹಾಕ್ಕೊಂಡಿಲ್ಲ. ಚಕ್ಕೆ ನಮ್ಮ ಯಜಮಾನ್ರಿಗೆ ಏನಾದರೂ ಬಾಯಿಗೆ ಸಿಕ್ಕಿದ್ರೆ ಊಟದ ಜೊತೆಗೆ ಅಷ್ಟು ಇಷ್ಟ ಆಗೋದಿಲ್ಲ. ಜಸ್ಟ್ ಪಲಾವ್ ಎಲೆ ಮತ್ತು ಸೋಂಪು ಇದನ್ನೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಇದಾದಮೇಲೆ 1 ಟೊಮೊಟೊನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸಾಫ್ಟ್ ಆಗುತ್ತೆ. ಇದೆಲ್ಲ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಈ ಮಸಾಲೆನ ಹಸಿ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಏಕೆಂದರೆ ನಾನು ಏನೇನು ಹಾಕಿದ್ದೀನಿ ಅದನ್ನ ಯಾವುದೂ ಹುರಿದು ಹಾಕ್ಕೊಂಡಿಲ್ಲ. ಡೈರೆಕ್ಟ್ ಹಾಗೆ ಹಸಿ ಹಸಿದು ಹಾಕಿರೋದ್ರಿಂದ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರಿದಿದ್ದೀನಿ. ಇದಾದಮೇಲೆ ಮಾಮೂಲಿ ಸ್ಪೈಸಸ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಅಂದರೆ ಧನಿಯಾ ಪೌಡರು, ಖಾರದ ಪುಡಿ, ಅರಿಶಿಣದ ಪುಡಿ, ಹಾಗೆ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸರಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಫ್ರೈ ಮಾಡಾದಮೇಲೆ ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿನ. ಅದಕ್ಕೆ ನಾನಿಲ್ಲಿ ಅದೇ ಗ್ಲಾಸಿನ ಅಳತೆಯಲ್ಲಿ 3 ಗ್ಲಾಸಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಸೊ 3 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದು ಆದಮೇಲೆ ಸ್ವಲ್ಪ ಕುದಿ ಬರಬೇಕು ನೀರು. ಈ ಥರ ಕುದಿ ಬರುವಾಗ ನಾನು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಗ್ಗರಣೆ ಹಾಕಬೇಕಾದ್ರೇ ಅಕ್ಕಿನ ನೆನೆಸಿಟ್ಟಿದೆ. ಸೊ ನೆನೆಸಿಟ್ಟಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ನಿಮಗೆ ಉದ್ರುದ್ರಾಗಿ ಬೇಕು ಅಂದರೆ ನೆನೆಸಿಡೋದಕ್ಕೆ ಹೋಗ್ಬಿಡಿ, ಡೈರೆಕ್ಟ್ ಹಾಗೆ ಹಾಕ್ಕೊಳ್ಳಿ. ಸೊ ನಾನು ಮಕ್ಕಳಿಗೆಲ್ಲ ಊಟ ಮಾಡಿಸ್ತೀನಲ್ವ, ಸೊ ಸ್ವಲ್ಪ ಸಾಫ್ಟಾಗಿರಲಿ ಅಂತ ನೆನೆಸಿಟ್ಟಿದೆ. ಇವಾಗ ಅಕ್ಕಿನೆಲ್ಲ ಹಾಕಿದ್ದಾಯಿತು. ಅಕ್ಕಿನೆಲ್ಲ ಹಾಕಿದ್ಮೇಲೆ ನೋಡಿ ಈ ಥರ ಒಂದು ಕುದಿ ಬರುತ್ತೆ. ಈ ಟೈಮಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ನಾವು ಬಿರಿಯಾನಿ ಮಾಡಿದಾದಮೇಲೆ ಮೊಟ್ಟೆ ಎಲ್ಲೂ ಹೋಗಿರಲ್ಲ, ಮೇಲ್ಗಡೆನೇ ಇರುತ್ತೆ. ಅಂದರೆ ಒಳಗಡೆ ಎಲ್ಲ ಸೇರ್ಕೊಂಡಿರಲ್ಲ. ನಾವು ಹೇಗೆ ಹಾಕಿರ್ತೀವೋ ಹಾಗೇ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಇನ್ನು ಅದನ್ನು ರೆಡಿ ಆಗೋಷ್ಟೊತ್ತಿಗೆ ನಾನಿಲ್ಲಿ ಲಕ್ಷೆ ಬರ್ಡೇಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗೆ ಮಾಡ್ಕೊತಾ ಇದ್ದೀನಿ. ಲೆಟರ್ಸ್ ಎಲ್ಲ ಇತ್ತು. ಸೊ ನಾವೇ ಸ್ವಂತವಾಗಿ ಲೆಟರ್ಸ್ ಎಲ್ಲ ತೊಗೊಂಡಿದ್ವಿ ಒಂದು ಬರ್ಡೇ ಟೈಮಲ್ಲಿ. ಸೊ ಅದನ್ನೆಲ್ಲ ಜಸ್ಟ್ ಈ ಥರ ಅರೇಂಜ್ ಮಾಡಿ ಇದಕ್ಕೆ ಕೇಕ್ನ ನಾನಿಲ್ಲಿ 1/2 kg ಅಷ್ಟೇ ತರಿಸಿದ್ದೀನಿ. ಏಕೆಂದರೆ ನಮ್ಮ ಮನೆಯಲ್ಲಿ ಯಾರಿಗೂ ಅಷ್ಟೊಂದು ಕೇಕು ಸ್ವೀಟೆಲ್ಲ ಇಷ್ಟ ಆಗೋದಿಲ್ಲ. ಮನೆಯಲ್ಲೇ ಮಾಡ್ತೀನಿ ಅಂತ ನನ್ನ ಹಸ್ಬೆಂಡ್ಗೆ ಹೇಳಿದ್ಕೆ, ನೀನು ಈಗಲೇ ಟಯರ್ಡ್ ಆಗಿದೆಯಾ, ಏನು ಮಾಡೋದು ಬೇಡ, ನಾನೊಂದು 1/2 kg ತರ್ತೀನಿ ಸಾಕು ಅಂತೇಳಿ ಲಕ್ಷ್ಯಗೆ ನನಗೆ ಎಲ್ರಿಗೂ ಚಾಕ್ಲೇಟ್ ಕೇಕ್ ಅಂದರೆ ತುಂಬಾ ಇಷ್ಟ. ಸೊ ಅದನ್ನೇ ತಂದಿದ್ದರು. ಇನ್ನು ಮಗನ ಫೋಟೋನೆಲ್ಲ ನೀಟಾಗಿ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಅವನು ನನ್ನ ನೋಡ್ಬೇಕಾದ್ರೆ ಕಣ್ಣು ಆ ಕಡೆ ಈ ಕಡೆ ಆಡಿಸ್ತಿದ್ದ. ಅವರಪ್ಪ ಬೈತಾಯಿದ್ರು, ಕರೆಕ್ಟಾಗಿ ಕ್ಯಾಮ್ರಾ ನೋಡು, ಎಲ್ಲೆಲ್ಲೋ ನೋಡಬೇಡ ಅಂತ ಹೇಳಿ. ಸೊ ಇನ್ನು ನಮ್ಮ ಯಜಮಾನ್ರು, ನೀನು ಹೋಗಮ್ಮ ನಿನ್ನ ಮಗನ ಪಕ್ಕ ಕೂತ್ಕೊಂಡು ಕೇಕ್ ಕಟ್ ಮಾಡಿಸು ಅಂತ ಅಂದರು. ಇಲ್ಲ, ಅವ್ನು ಸ್ವಲ್ಪ ದೊಡ್ಡವನಾಗಿದ್ದಾನೆ, ಅವನೇ ಕಟ್ ಮಾಡಲಿ ಅಂದರು. ನಮ್ಮ ಯಜಮಾನ್ರಿಗೆ ಅದೇನೋ ನಾನೇ ಹೋಗಬೇಕು. ಸೊ ಸರಿ ಅಂತೇಳಿ ನಾನೇ ಹೋಗಿ ಕ್ಯಾಂಡಲ್ ಕೊಟ್ಟಿರ್ತಾರಲ್ವ, ಸೊ ಅದನ್ನು ಅಂಟಿಸ್ದೆ. ನಿಜ ಅದು ಹತ್ಕೊಂಡ್ಲೇ ಇಲ್ಲ. ಸುಮ್ಮನೆ ಹತ್ಕೊಳ್ಳೋದು ತಿರ್ಗಾ ಟುಸ್ಸಾಗೋದು ಈ ಥರ ಆಯ್ತಿತ್ತು. ಅದು ಒಂದು ಹೊಗೆ ಬಂತು, ಸಿಕ್ಕಾಪಟ್ಟೆ ಕಣ್ಣೂರಿ ಬಂದ್ಬಿಡ್ತು. ಅದು ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ. ನಾನು ಅಳ್ತಾ ಇದ್ದೀನಿ ಅಂತ
ಎತ್ಕೊಂಡ್ಬಿಟ್ಟಿದ್ದ. ಅಷ್ಟು ಹೊಗೆ ಬಂದು ಕಣ್ಣೆಲ್ಲ ಉರಿ ಎತ್ಕೊಂಡ್ಬಿಡ್ತು. ಸೊ ಅದು ಸವಾಸ ಬೇಡ ಅಂತೇಳಿ ಮತ್ತೆ ನಮ್ಮ ಯಜಮಾನ್ರು ಹಚ್ಚು ಅದನ್ನು ಏನಾಗಲ್ಲ ಬರುತ್ತೆ ಅದು ಅಂದರು. ಬೇಡ ಅಂತೇಳಿ ಅದನ್ನು ಎಸ್ದುಬಿಟ್ಟು ಕೇಕ್ನ ಕಟ್ ಮಾಡಿಸ್ತಿದ್ದೆ. ಅಂದರೆ ಕಿಶನ್ಗೆ ಸಿಕ್ಕಾಪಟ್ಟೆ ಇಷ್ಟ ಕೇಕ್ ಕಟ್ ಮಾಡೋದಕ್ಕೆ ಅಂತೇಳಿ. ಸೊ ಅವ್ರ ಅಣ್ಣನ ಕೇಕ್ ಕಟ್ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ನಾನು ಅಂತಿದ್ದ. ನಮ್ಮ ಯಜಮಾನ್ರು ಇಬ್ಬರು ಕಟ್ ಮಾಡ್ರಪ್ಪ ಏನಾಗಲ್ಲ ಅಂತೇಳಿ ಇವಾಗ ಇಬ್ಬರೂ ಕಟ್ ಮಾಡ್ತಾಯಿದ್ದಾರೆ. ಸೊ ಕಿಶನ್ ಪಾಪಚ್ಚಿ ಅವನಿಗೆ ಇದುವರೆಗೂ ಜಾಸ್ತಿ ನಮ್ಮ ಮನೆಯಲ್ಲಿ ಕೇಕೆ ಕಟ್ ಮಾಡಿಸಿಲ್ಲ. ಫಸ್ಟ್ ಇಯರ್ ಮಾತ್ರ ನಮ್ಮ ಅಮ್ಮನ ಮನೇಲಿ ಕೇಕ್ ಕಟ್ ಮಾಡಿಸಿದ್ವಿ. ಇನ್ನು ಇಲ್ಲಿ ಲಕ್ಷ್ಯಗೆ ಜಾಸ್ತಿ ಯಾರು ಫ್ರೆಂಡ್ಸ್ ಇಲ್ಲ. ಸೊ ಇರೋರು ಸ್ವಲ್ಪ ಜನ ಊರಿಗೆ ಹೋಗಿದ್ರು. ಸೊ ಅದಕ್ಕೆ ನಾವು ಯಾರನ್ನೂ ಇನ್ವೈಟ್ ಮಾಡಲಿಲ್ಲ. ಮನೇಲಿ ನಾನು, ನನ್ನ ಹಸ್ಬೆಂಡು, ನನ್ನ ಇಬ್ಬರು ಮಕ್ಕಳು 4 ಜನನೇ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಊರಲ್ಲೇ ಕಟ್ ಮಾಡಿಸ್ಬೋದಾಗಿತ್ತು. ಸೊ ಊರಲ್ಲಿ ಕಟ್ ಮಾಡಿಸೋಷ್ಟು ಸಿಚುವೇಶನ್ ಈಗಿಲ್ಲ ಅಂಥೇಳಿ ಮನೆಯಲ್ಲೇ ಈ ಥರ ಸಿಂಪಲ್ಲಾಗಿ ಕೇಕ್ನ ಕಟ್ ಮಾಡಿದ್ವಿ. ಇನ್ನು ಲಕ್ಷ್ಯಕ್ಕೆ ತಿನ್ನಿಸು ಅಂದರೆ ಕಿಶನ್ ಅವನೇ ತಿಂತಾಯಿದ್ದ. ಇಬ್ಬರು ಒಬ್ರಿಗೊಬ್ರಿಗೆ ತಿನ್ನಿಸಿದಾಯಿತು. ಹಾಗೆ ನಾನು ಕೇಕ್ನೆಲ್ಲ ಕಟ್ ಮಾಡಿ ಲಕ್ಷ್ಯಗೆ ಒಳ್ಳೆಯದಾಗಲಿ ಅಂತ ಹೇಳಿ ತಿನ್ನಿಸ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ಅವನು ಏನೇನೆಲ್ಲ ಕೇಳ್ತಾನೆ ಅದನ್ನೇ ಸಹ ಮಾಡಿ ಕೊಡ್ತಾಯಿದ್ದೆ. ಅವ್ನಿಗೆ ಜಾಮೂನ್ ನೋಡಂತೂ ತುಂಬಾ ಖುಷಿಯಾಯಿತು. ಜಾಮೂನು ಈ ಥರ ಚಾಕ್ಲೇಟ್ ಕೇಕು, ಹಾಲು ಖೀರು ಇದೆಲ್ಲ ಅವನಿಗೆ ತುಂಬಾ ಇಷ್ಟ. ಜಾಸ್ತಿ ಗ್ರ್ಯಾಂಡಾಗೆಲ್ಲ ನಾವು ಯಾರದೇ ಬರ್ತಡೇನ ಸೆಲೆಬ್ರೇಟ್ ಮಾಡೋದಿಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನನ್ನ ವ್ಲಾಗ್ ನೋಡೋರಿಗೆ. ಸೊ ಜಸ್ಟ್ ಈ ಥರ ಸಿಂಪಲಾಗಿ ಮಕ್ಳಿಗಾದರೆ ಕೇಕ್ನ ಕಟ್ ಮಾಡಿ ಮನೇಲಿ ಏನಾದರೂ ಸ್ಪೆಷಲಾಗಿ ಅವ್ರಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಮಾಡಿ ಕೊಡೋದ್ರಲ್ಲಿ ನನಗೆ ಖುಷಿ ಜಾಸ್ತಿ. ಸೊ ಹಾಗಾಗಿ ಬೆಳಗ್ಗೆಯಿಂದ ಈ ಥರ ಎಲ್ಲ ಮಾಡಿ ಕೊಟ್ಟು ಅವನಿಗೂ ಸ್ವಲ್ಪ ಖುಷಿ ಪಡಿಸಿ ರಾತ್ರಿಗೆ ಈ ಥರ ಸಣ್ಣದಾಗಿ ಕೇಕ್ನ ಕಟ್ ಮಾಡಿದ್ದೆ ಆಯಿತು. ಇನ್ನು ಎಗ್ ಬಿರಿಯಾನಿ ಏನು ಅಷ್ಟೊಂದು ಇಷ್ಟ ಆಗಲ್ಲ ಅವನಿಗೆ. ಸೊ ನನಗಿಷ್ಟ ಅಂಥೇಳಿ ಎಗ್ ಬಿರಿಯಾನಿನ ಮಾತ್ರ ಮಾಡ್ಕೊಂಡಿದ್ದೆ. ನಾನ್ ವೆಜ್ಜಲ್ಲಿ ಅವನಿಗೆ ಲಾಲಿಪಾಪ್ ಇಲ್ಲ ಕಬಾಬ್ ಅಂದರೆ ಇಷ್ಟ ಆಗ್ತಿತ್ತು. ಬಟ್ ರಾತ್ರಿ ಹೊತ್ತೆಲ್ಲ ತಿಂದರೆ ಅಷ್ಟು ಡೈಜೆಸ್ಟ್ ಆಗಲ್ಲ ಅಂಥೇಳಿ ಮಾಡಲಿಲ್ಲ ಅಷ್ಟೇ. ಎಗ್ ಬಿರಿಯಾನಿ ಅಂತೂ ಸಖತ್ ಟೇಸ್ಟಿಯಾಗಿ ಬಂದಿತ್ತು. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಇದಕ್ಕೆ ಕಾಂಬಿನೇಷನ್ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.